ಅಲ್ಲ ಅಲ್ಲ ನೀನೇ ಎಲ್ಲ ಅಲ್ಲ ಅಲ್ಲ ನೀನೇ ಎಲ್ಲ ನಿನ್ನನ್ನು ಬಿಟ್ಟರೆ ಗತಿ ಯಾರಿಲ್ಲ ನಿನ್ನದ ಜಗವೆಲ್ಲ ನಿನ್ನನ್ನು ಬಿಟ್ಟರೆ ಗತಿ ಯಾರಿಲ್ಲ ನಿನ್ನದ ಜಗವೆಲ್ಲ ಲಾ ಇಲಾಹ ಇಲ್ಲಲ್ಲ ಮುಹಮ್ಮದುರ್ ರಸೂಲುಲ್ಲಾ ಹಯ್ಯಾ ಸಲಾ ಹಯ್ಯಾ ಅಲಲ್ ಫಲಾ ಲಾ ಇಲಾಹ ಇಲ್ಲಲ್ಲ ಮುಹಮ್ಮದುರ್ ರಸೂಲುಲ್ಲಾ ಹಯ್ಯಾ ಸಲಾ ಹಯ್ಯಾ ಅಲಲ್ ಫಲಾ ಅಲ್ಲಾ ಅಲ್ಲಾ ನೀನೇ ಎಲ್ಲ ಅಲ್ಲ ಅಲ್ಲ ನಿನ್ನದೇ ಎಲ್ಲ. ನಾನು ಏನ್ ಅಂದ್ಕೊಂಡಿದ್ದೀನಿ ಅಂದರೆ ಕರ್ನಾಟಕದ ಎಲ್ಲ ಧರ್ಮಗುರುಗಳು ನಿಮ್ಮ ಎಲ್ಲ ಧರ್ಮಗುರುಗಳನ್ನ ಒಂದು ಅಶೋಕ ಹೋಟ್ಲಲ್ಲಿ ಒಂದು ದಿನದ ಅವತ್ತು ಸಮಾವೇಶ ತರ ಮಾಡ್ಬೇಕು ಅಂತ ಒಂದು ಪ್ಲಾನ್ ಮಾಡಿದ್ವಿ. ಹಾಗಾಗಿ ಕನ್ನಡ ಭಾಷೆ ನಾವು ನಮ್ಮ ಮನೆಯ ಭಾಷೆ ಮಾತೃಭಾಷೆ ಉರ್ದು ಆದ್ರೂ ಸಹ ಸಾರ್ವಜನಿಕವಾಗಿ ಮಾತಾಡುವಂತ ಭಾಷೆ ಕನ್ನಡ ಅನ್ನುವಾಗ ಎಲ್ಲರೂ ಕನ್ನಡವನ್ನು ಒಂದಷ್ಟು ಶಿಕ್ಷಣದಲ್ಲಿ ಸಾರ್ವಜನಿಕ ಮಾತುಕತೆಯಲ್ಲಿ ಆಡಿದ್ದೇ ಹಾಗೆ ಎಲ್ಲರಂತೆ ಬದುಕುವ ಎಲ್ಲರಂತೆ ಇಲ್ಲಿ ಸರ್ಕಾರಿ ಉದ್ಯೋಗಗಳನ್ನ ಪಡೆಯುವಂತ ಎಲ್ಲ ಕ್ಷೇತ್ರದಲ್ಲೂ ಕೆಲಸ ಮಾಡುವಂತ ನಮ್ಮ ಮುಸಲ್ಮಾನರು ಮಕ್ಕಳು ಸಹ ಮುಂಚೂಣಿಯಲ್ಲಿರ್ಬೇಕು ಅನ್ನುವ ಕಾಳಜಿ ಕಳಕಳಿ ನಮ್ಮ ಕರ್ನಾಟಕದಲ್ಲಿರುವ ಎಲ್ಲ ಮುಸಲ್ಮಾನರು ಮಕ್ಕಳು ಸಹ ಕನ್ನಡದ ಮುಖ್ಯ ವಾಹಿನಿಯಲ್ಲಿ ಬಂದು ಕನ್ನಡ ಕಲಿತು ಎಲ್ಲರಂತೆ ಅವರು ಇಲ್ಲಿಯ ಎಲ್ಲಾ ಕ್ಷೇತ್ರದ ಗಣ್ಯರಂತೆ ಕೆಲಸ ಮಾಡುವಂಥದ್ದು ಆಗ್ಬೇಕು. ಯಾಕೆಂದ್ರೆ ನನಗೆ ಜಾತಿ ಧರ್ಮ ಯಾವುದೂ ಇಲ್ಲ. ನನಗೆ ಕನ್ನಡ ಜಾತಿ, ಕನ್ನಡ ಧರ್ಮ, ಕನ್ನಡ ದೇವರು ಅಷ್ಟೇ ನನಗೆ ಗೊತ್ತಿರೋದು. ಯಾಕಂದ್ರೆ ಈಗ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಎಲ್ಲ ನಮ್ಮ ಮುಸಲ್ಮಾನರ ಗೆಳೆಯರಿಗೆ ಹೇಳ್ತಾ ಇದ್ದೀವಿ, ನಮ್ಮಲ್ಲಿ ಭಾರಿ ದೊಡ್ಡ ಶಿಶುನಾಳ್ ಶರೀಫ್ ಅನ್ನುವ ಕರ್ನಾಟಕ ಕಂಡಂತ ಒಬ್ಬ ಮಹಾ ಸಂತ. ಶಿಶುನಾಳ್ ಶರೀಫ್ ಕರ್ನಾಟಕದಲ್ಲಿ ಸೂರ್ಯ ಚಂದ್ರ ಇರೋವರೆಗೂ ಶಿಶುನಾಳ್ ಶರೀಫ್ ಉಳಿತಾರೆ. ಡಾಕ್ಟರ್ ಕೆ ಕರೀಂ ಖಾನ್ ಒಬ್ಬ ಭಾರಿ ದೊಡ್ಡ ಜಾನಪದ ಜಂಗಮ ಅಂತ ಕರಿತೀವಿ ನಾವು. ಅದ್ಭುತವಾದಂತ ಜಾನಪದದಲ್ಲಿ ಕೆಲಸ ಮಾಡಿದಂತ ಕರೀಂ ಖಾನ್ ಕನ್ನಡ ನಾಡು ಕಂಡಂತ ಅದ್ಭುತ ಜಾನಪದ ಜಂಗಮ. ಹಾಗೆ ನಮ್ಮ ನಿಸಾರಾಮನ್ ನಿಮ್ಗೆಲ್ಲ ಗೊತ್ತಿದೆ, KS ನಿಸಾರಾಮನ್. ನಾವು ಕನ್ನಡದಲ್ಲಿ ಅವ್ರನ್ನ ನಿತ್ಯೋತ್ಸವದ ಕವಿ ಅಂತ ಹೇಳಿ ಕರಿತೀವಿ. ಹಾಗೆ ನಮ್ಮ ಏಕೀಕರಣ, ಕರ್ನಾಟಕದ ಏಕೀಕರಣಕ್ಕಾಗಿ ಕರ್ನಾಟಕ ಅಖಂಡವಾದ ಕರ್ನಾಟಕ ಆಗಬೇಕು, ಬಳ್ಳಾರಿ ಅದು ಆಂಧ್ರಕ್ಕೆ ಸೇರಬಾರದು, ಅದು ಕರ್ನಾಟಕದಲ್ಲಿ ಉಳಿಬೇಕು ಅಂತ ಹೇಳಿ 56ರಲ್ಲಿ ಏಕೀಕರಣ ಸಂದರ್ಭದಲ್ಲಿ ದೊಡ್ಡ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಂಥವ್ರು ರಂಜಾನ್ ಸಾಬ್. ಅವರು ಅವತ್ತಿನ ಚಳವಳಿಯಲ್ಲಿ ತನ್ನ ಪ್ರಾಣ ಕಳ್ಕೊತಾರೆ. ಅಂತ ರಂಜಾನ್ ಸಾಬ್ ಇತಿಹಾಸ ಕರ್ನಾಟಕದಲ್ಲಿ ಇದೆ. ಹಾಗೆ ಏಜಾಸುದ್ದೀನ್. ಇನ್ನ ಟಿಪ್ಪು ವಿಚಾರ ಯಾರಿಗೂ ಗೊತ್ತಿಲ್ಲ, ಟಿಪ್ಪು ವಿಚಾರ ಎಲ್ಲರಿಗೂ ಗೊತ್ತಿಲ್ಲ. ಅವರ ಆಡಳಿತ ಭಾಷೆಯು ಸಹ ಅವತ್ತಿನ ಕಾಲಕ್ಕೆ ಕನ್ನಡ ಆಗಿತ್ತು. ಟಿಪ್ಪು ಸುಲ್ತಾನ್ ಅವರ ಆಡಳಿತ ಭಾಷೆ ಕನ್ನಡ ಆಗಿತ್ತು. ನಿಮ್ಮ ಮನೆಯಲ್ಲಿ ತಾವು ಉರ್ದು ಮಾತಾಡಿದ್ರು ಸಹ ಸಾರ್ವಜನಿಕ ಜೀವನದಲ್ಲಿ ಎಲ್ಲ ನಮ್ಮ ಮುಸ್ಲಿಂ ಎಲ್ಲ ಮಸೀದಿಗಳಿರ್ಬೋದು, ದರ್ಗಾಗಳಿರ್ಬೋದು, ಈ ತರ ಆಸ್ಪತ್ರೆಗಳಿರ್ಬೋದು, ಕಾಲೇಜುಗಳಿರ್ಬೋದು, ಎಲ್ಲದರಲ್ಲೂ ಸಹ ಕನ್ನಡ ಭಾಷೆಗೆ ಆದ್ಯತೆ ಕೊಡಬೇಕು. ಮಾತಾಡಿದ್ದು, ತಮ್ಮ ದರ್ಶನ ಮಾಡಿದ್ದು ನನಗೆ ಭಾರಿ ಖುಷಿ ತಂದಿದೆ. ನೀನೇ ಎಲ್ಲ ನಿನ್ನನ್ನು ಬಿಟ್ಟರೆ ಗತಿ ಯಾರಿಲ್ಲ ನಿನ್ನದ ಜಗವೆಲ್ಲ ನಿನ್ನನ್ನು ಬಿಟ್ಟರೆ ಗತಿ ಯಾರಿಲ್ಲ ನಿನ್ನದ ಜಗವೆಲ್ಲ ಲಾ ಇಲಾಹ ಇಲ್ಲಲ್ಲ ಮುಹಮ್ಮದುರ್ ರಸೂಲುಲ್ಲಾ ಹಯ್ಯಾ ಸಲಾತ್ ಹಯ್ಯಾ ಅಲಲ್ ಫಲಾ ಲಾ